ಕೇವಲ ರಾಯಚೂರು ಮಾತ್ರ ಅಲ್ಲ, ಬಿಜೆಪಿ ಮಟ್ಟಿಗೆ ಬಹಳ ಪ್ರಮುಖವಾಗಿರುವಂತಹ ಮತ್ತೊಂದು ಕ್ಷೇತ್ರ ಚಿಕ್ಕೋಡಿಯಲ್ಲೂ ಕೂಡ ಅಸಮಾಧಾನದ ಹೊಗೆ ಆಡೋದಕ್ಕೆ ಶುರುವಾಗಿದೆ. ಇಲ್ಲೂ ಕೂಡ ಆಕಾಂಕ್ಷಿಗಳು ಟಿಕೆಟ್ ಮಿಸ್ ಆದ ಬೆನ್ನಲ್ಲೇ ರಹಸ್ಯ ಮೀಟಿಂಗ್ಗಳನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇದು ಬಿಜೆಪಿಗೆ ಮತ್ತೊಮ್ಮೆ ಇಕ್ಕಟ್ಟಲ್ಲಿ ಸಿಲುಕಿಸುವಂತಹ ಪರಿಸ್ಥಿತಿ. ಬನ್ನಿ, ಚಿಕ್ಕೋಡಿ ರಾಜಕಾರಣ ಹೇಗೆ ಸಾಗ್ತಾ ಇದೆ ನೋಡ್ಕೊಂಡು ಬರೋಣ. ಟಿಕೆಟ್ ಮಿಸ್ ಆಗಿದ್ದಕ್ಕೆ ರಮೇಶ್ ಕತ್ತಿ ಅಸಮಾಧಾನ. ರಮೇಶ್ ಕತ್ತಿ ಸ್ಪರ್ಧಿಸದಿದ್ರೂ ಬಿಜೆಪಿ ಅಭ್ಯರ್ಥಿಗೆ ಕಂಟಕವಾಗ್ತಾರ. ಬಿಜೆಪಿಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅಸಮಾಧಾನದ ತಲೆನೋವು ಬಿಜೆಪಿ ಪಕ್ಷಕ್ಕೆ ಆರಂಭವಾಗಿದೆ. ಅದರಲ್ಲೂ ಚಿಕ್ಕೋಡಿ ಕ್ಷೇತ್ರದಲ್ಲಿ ತನ್ನದೇ ಶಕ್ತಿ ಹೊಂದಿರುವ ಕತ್ತಿ ಕುಟುಂಬದ ರಮೇಶ್ ಕತ್ತಿಗೆ ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಅಸಮಾಧಾನಗೊಂಡು ಪಕ್ಷದ ಪರ ಪ್ರಚಾರದಿಂದ ದೂರ ಉಳಿದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಆಯೋಜನೆ ಮಾಡಿದ್ದ ಬಿಜೆಪಿಯ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಗೆ ಗೈರಾಗೋದ್ರ ಮೂಲಕ ಪರೋಕ್ಷ ಅಸಮಾಧಾನವನ್ನ ರಮೇಶ್ ಕತ್ತಿ ಹೊರಹಾಕಿದಂತಾಗಿದೆ. ಆದರೆ ರಮೇಶ್ ಕತ್ತಿ ಹಾಗೂ ನನ್ನ ನಡುವೆ ಯಾವುದೇ ಅಸಮಾಧಾನವಿಲ್ಲ ಅಂಥೇಳಿ ಬಿಜೆಪಿಯ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಸ್ಪಷ್ಟಪಡಿಸಿದ್ದಾರೆ. ಏನು ಒಂದು ಅಭ್ಯರ್ಥಿ ಅಂತ ನಮ್ಮ ಡಿಕ್ಲೇರ್ ಆಗಿದೆ, ಅವಾಗಿಂದ ಕೂಡ ನಾನು ಅಸಮಾಧಾನ ಇಲ್ಲ, ಅವರು ಅಸಮಾಧಾನ. ಸಾಕಷ್ಟು ಸಲ ನಾನು ಕೇಳಿದಾಗ ಅವ್ರಿಗೆ ಸಿಕ್ಕಿರ್ಬೋದು, ಅವ್ರು ಕೇಳಿದಾಗ ನಾನು ಸಿಕ್ಕಿರ್ಬೋದು. ಇದು ಸ್ವಾಭಾವಿಕವಾಗಿ 4-5 ಜನ ಯಾರಾದರೂ ಕೇಳೋದು ಸ್ವಾಭಾವಿಕ. ಎಲ್ಲ ಪಕ್ಷದಲ್ಲಿರ್ಬೋದು ಅಥವಾ ಎಲ್ಲ ಕ್ಷೇತ್ರದಲ್ಲಿರ್ಬೋದು. ಆ ಪ್ರಕಾರ ಅವ್ರು ಯಾವುದೇ ಅಸಮಾಧಾನ ಇಲ್ಲ. ನಾನು ಕೂಡ ಕುಂತು ಚರ್ಚೆ ಮಾಡಿದರು. ಯಾವ ಪ್ರಕಾರ ನಾವು ಮುಂದಿನ ದಿನಮಾನದಲ್ಲಿ ಇಲೆಕ್ಷನ್ವನ್ನು ಮಾಡಬೇಕು ಅಂತ ತಿಳ್ಕೊಂಡು ಚರ್ಚೆ ಮಾಡಿದರು. 2009ರಲ್ಲಿ ಬಿಜೆಪಿ ಪಕ್ಷದಿಂದ ಸಂಸದರಾಗಿದ್ದ ರಮೇಶ್ ಕತ್ತಿ 2014ರಲ್ಲಿ ಕೈ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ವಿರುದ್ಧ ಸೋಲನ್ನಪ್ಪಿದ್ರು. 2019ರಲ್ಲಿ ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಎನ್ನುವ ವಿಶ್ವಾಸದಲ್ಲಿದ್ರು ರಮೇಶ್ ಕತ್ತಿಗೆ. ಬಟ್ ಟಿಕೆಟ್ ಸಿಗಲಿಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು. ಟಿಕೆಟ್ ಕೈತಪ್ಪಿದ್ದಕ್ಕೆ ಅಸಮಾಧಾನಗೊಂಡಿದ್ದ ರಮೇಶ್ ಕತ್ತಿ ಅವರನ್ನ ಮಾಜಿ ಸಿಎಂ BS ಯಡಿಯೂರಪ್ಪ ಸಮಾಧಾನ ಮಾಡಿ ಉನ್ನತ ಸ್ಥಾನ ನೀಡುವ ಭರವಸೆ ಕೊಟ್ಟಿದ್ರು. ಆದರೆ ಆ ಭರವಸೆಯಾಗಿಯೇ ಉಳಿದಿದೆ. ಈ ಬಾರಿ ಆದರೂ ಟಿಕೆಟ್ ಸಿಗುತ್ತೆ ಎನ್ನುವ ನಿರೀಕ್ಷೆಯಲ್ಲಿದ್ದ ರಮೇಶ್ ಕತ್ತಿಗೆ ಮತ್ತೆ ನಿರಾಸೆಯಾಗಿದೆ. ಹೀಗಾಗಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರದ ಸಭೆಗಳಿಗೆ ರಮೇಶ್ ಕತ್ತಿ ಎಲ್ಲಿಯೂ ಕೂಡ ಭಾಗಿಯಾಗ್ತಾ ಇಲ್ಲ. ಆದರೆ ಇದೆಲ್ಲ ಸ್ವಾಭಾವಿಕ ಅಂಥೇಳಿ ರಮೇಶ್ ಕತ್ತಿ ಸಹೋದರ ದಿವಂಗತ ಉಮೇಶ್ ಕತ್ತಿ ಪುತ್ರ ನಿಖಿಲ್ ಕತ್ತಿ ಹೇಳಿದ್ದಾರೆ. ನೋಡ್ರಿ, ಯಾವಾಗ ನಾವು ಅಪೇಕ್ಷಿತ ಇರ್ತೇವೆ ಅಸಮಾಧಾನ ಸಹಜಿಕ. ಆದ್ರೂ ಪಕ್ಷ ಬರೋ ದಿನಮಾನದಲ್ಲಿ ಗುರುತಿಸಿ ಒಳ್ಳೆ ಸ್ಥಾನಮಾನ ಕಾಕಾಕ್ ಕೊಡ್ತಾರಂತ ನನಗೂ ವಿಶ್ವಾಸ ಐತಿ, ನಮ್ಮ ಭಾಗದ ಜನತೆಗೂ ವಿಶ್ವಾಸ ಐತಿ. ಈ ಒಂದು ಪಕ್ಷದಾಗಿದ್ದಾಗ ಕೇಳೋದು ಅಸಮಾಧಾನ ಆಗೋದು ಸಹಜಿಕ. ಯಾಕಂದ್ರೆ ಚುನಾವಣೆ ಇದ್ದಾಗ 4-5 ಮಂದಿ ಪೈಪೋಟಿ ಮಾಡತ್ತಿರ್ತಾರೋ ಅಥವಾ ಒಬ್ಬರು ಸಿಕ್ಕೈತಿ 3 ಜನ ಅಸಮಾಧಾನ ಆಗತ್ತಾರೋ. ಆದ್ರೂ ಅದೆಲ್ಲ ಮರ್ತು ಬಿಟ್ಟು ಬರೋ ಚುನಾವಣೆಯಲ್ಲಿ ಮೋದಿಯವ್ರನ್ನ ಒಂದು ದೂರದೃಷ್ಟಿ ಇಟ್ಕೊಂಡು ಮೋದಿಯವ್ರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಿ ಆಗಬೇಕಂತ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಮತ್ತೆ ನಮ್ಮ ಭಾಗದಿಂದ ಬಿಜೆಪಿ MP ಅವ್ರನ್ನ ಆರಿಸ್ತಾರೋ ಜವಾಬ್ದಾರಿ. ಒಟ್ನಲ್ಲಿ 2019 ಹಾಗೂ 2024ರಲ್ಲೂ ಕೂಡ ಟಿಕೆಟ್ ಮಿಸ್ ಆಗಿದ್ದಕ್ಕೆ ರಮೇಶ್ ಕತ್ತಿ ಅಸಮಾಧಾನಗೊಂಡಿರೋದಂತೂ ಸ್ಪಷ್ಟವಾಗಿದೆ. ಅಸಮಾಧಾನ ಇದ್ರೂ ಕೂಡ ಎಂದಿಗೂ ಪಕ್ಷ ವಿರೋಧಿ ಹೇಳಿಕೆಗಳನ್ನ ಚಟುವಟಿಕೆಗಳನ್ನ ರಮೇಶ್ ಕತ್ತಿ ಮಾಡಿಲ್ಲ. ಮುಂದೆ ರಮೇಶ್ ಕತ್ತಿ ಅಸಮಾಧಾನವನ್ನ ಬಿಜೆಪಿ ಪಕ್ಷ ಹೇಗೆ ಸಮಾಧಾನ ಪಡಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.